ಆ ಪೆದ್ದ ರಾಮಾಚಾರಿ ಈ ಮನೇಲಿ ಕೆಲ್ಸಕ್ಕೆ ಸೇರ್ಕೊಂಡಂತೆ ಕಣೆ. ಹೌದಾ? ನಂಗೆ ಗೊತ್ತೇ ಇರ್ಲಿಲ್ಲ ಕಣೆ. ಬನ್ರಿ. ಏನಿದೆ ಇವತ್ತು ಇಷ್ಟು ಖುಷಿಯಾಗಿದ್ಯಾ? ನೀನ್ ಹೇಳಿದ್ ನಿಜ ಕಣೆ. ಈ ಮನೇಲಿ ನನ್ಗೆಲ್ಲ ಇದ್ರು ಹೊರಗಿನ ಪ್ರಪಂಚ ನೋಡ್ದೆ ಪಂಜರದಲ್ಲಿದ್ದಾಗಿದೆ. ನನಗೂ ನಿಮ್ಮ ಹಾಗೆ ನದಿ ನೀರಿನಲ್ಲಿ ಈಜಾಡ್ಬೇಕು, ಕಾಡು ಗುಡ್ಡ ಸುತ್ತಿ ಗಾಳಿಲಿ ತೇಲಾಡ್ಬೇಕು ಅನ್ಸತ್ತೆ. ಆದ್ರೆ ಹೇಗ್ ಹೋಗೋದು, ಯಾರ ಜೊತೆ ಹೋಗೋದು ಅಂತ ಗೊತ್ತಾಗ್ತಿಲ್ಲ ಕಣೆ. ಏನಿದು? ಅದು ಮೊದಲು ಸ್ವಲ್ಪ ಹಾಕೊಂಡೆ, ಚೆನ್ನಾಗಿ ಕಾಣಿಸ್ಲಿಲ್ಲ. ಅದಕ್ಕೆ ಇನ್ ಸ್ವಲ್ಪ ಹಾಕೊಂಡೆ, ಚೆನ್ನಾಗಿ ಕಾಣಿಸ್ತು. ಆದ್ರೆ ಈ ಕಡೆ ಜಾಸ್ತಿ ಆಗೋಯ್ತು, ಈ ಕಡೆ ಕಡಿಮೆ ಆಗೋಯ್ತು. ಅದಕ್ಕೆ ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕೊಂಡ್ಬಿಟ್ಟೆ. ಏನೇ ಆದ್ರೂ ಮೊದ್ಲಿಗಿಂತ ಈಗ ಚೆನ್ನಾಗಿದ್ದೀನಲ್ವಾ, ಅದಕ್ಕೆ ನಿಮಗ್ ತೋರ್ಸ್ಬಿಟ್ಟು ಹೋಗೋಣ ಅಂತ ಬಂದೆ. ಚೆನ್ನಾಗಿದ್ದೀನಾ? ಚೆನ್ನಾಗಿದೀಯಾ? ನನಗ್ ಗೊತ್ತಿತ್ತು ನೀವ್ ಹೀಗೆ ಹೇಳ್ತೀರಾ ಅಂತ. ಅದಕ್ಕೆ ನನಗ್ ದೃಷ್ಟಿ ಆಗತ್ತೆ ಅಂತ ನಾನು ಈ ದೃಷ್ಟಿ ಬೊಟ್ಟು ಇಟ್ಕೊಂಡ್ ಬಂದಿದ್ದೀನಿ. ಹೆಂಗೆ? ತುಂಬಾ ಒಳ್ಳೇದ್ ಮಾಡ್ದೆ ರಾಮಾಚಾರಿ. ನಮ್ಮ ಅಣ್ಣಂದ್ರು ಬರೋದ್ರೊಳಗೆ ನಮ್ಮ ಅಮ್ಮಂಗ್ ತೋರ್ಸ್ಬಿಟ್ಟು ಬರ್ಲಾ? ನೀನು ಕಾರ್ ಸುತ್ಬೇಕು, ನೀರಲ್ಲಿ ಆಡ್ಬೇಕು ಅಂದ್ಯಲ್ಲ, ಅದಕ್ಕೆ ಇವನೇ ಸರಿ ಕಣೆ. ಇವನ್ ಜೊತೆಲೆ ಹೋಗು. ಏನ್ ಹೇಳ್ತಿದ್ಯೆ? ಇವನ್ ಜೊತೆ ಅಲ್ಲ. ಹೋ ಕಣೆ, ಅವ್ನ್ ಮಗುನೂ ಅಲ್ಲ, ದೊಡ್ಡವನು ಅಲ್ಲ. ನೀನ್ ಅವನ್ ಜೊತೆ ಹೋದ್ರೆ ತಪ್ಪು ಇಲ್ಲ, ಅಪಾಯನೂ ಇಲ್ಲ. ಹೋಗೆ. ಮುಕ್ಕಣ್ಣ ಬೈಲಿ. ಕಾಫಿ ಬೇಕಾ, ಟೀ ಬೇಕಾ, ಹಾಲ್ ಬೇಕಾ, ರಾಗಿ ಮಾಲ್ಟ್ ಬೇಕಾ, ಜ್ಯೂಸ್ ಬೇಕಾ, ಐಸ್ ಬೇಕಾ? ಸ್ಟಾಪ್. ಏನ್ ಬೇಕು ಹೇಳಿಮ್ಮ. ಅಯ್ಯೋ, ನನ್ಗದಿಲ್ಲ ಏನು ಬೇಡ. ನಿನ್ನಿಂದ ನನ್ಗೊಂದ್ ಕೆಲ್ಸ ಆಗ್ಬೇಕು. ಅಡಿಗೆ ಕೆಲ್ಸ ಒಂದು ಗೊತ್ತು, ಮೆಕ್ಕಿದ್ದ ಯಾವ್ದು ಟ್ರೈ ಮಾಡಿಲ್ಲ. ಅಯ್ಯೋ, ಕೆಲ್ಸ ಅಂದ್ರೆ ಸಹಾಯ. ಸಹಾಯನಾ? ಸಾಯಂಕಾಲ ಆದ್ರೆ ಯಾವ ಸಹಾಯನೂ ಮಾಡಲ್ಲ. ನಾನ್ ಹೇಳಿ ಸ್ವಲ್ಪ ಕೇಳ್ತೀಯಾ? ಹೇಳಿದ್ರೆ ತಾನೇ ಕೇಳೋದು. ಹೇಳಿ. ನಾನ್ ಹೇಳೋ ವಿಷಯ ಯಾರ ಹತ್ರನೂ ಹೇಳಲ್ಲ ಅಂತ ಭಾಷೆ ಕೊಡು. ಅತ್ತಿಗೆ ಕೇಳಿದ್ರೆ ನಂದಿನಿ ಟಿಫನ್ನು ಊಟ ಎಲ್ಲ ಆಗೋಯ್ತು ಅಂತ ಹೇಳ್ಬೇಕು. ಯಾಕೆ? ನಾನಿವತ್ತು ಸಂಜೆವರೆಗೂ ರೂಮ್ ನಿಂದ ಆಚೆ ಬರೋದಿಲ್ಲ. ಅಯ್ಯಯ್ಯೋ, ನನ್ನನ್ನು ಇಂಥ ಇಕ್ಕಟ್ಟಿಗೆ ಸಿಗಿಸಬೇಡಿಮ್ಮ. ಹಾಗಾದ್ರೆ ನಾನು ಅಣ್ಣನ ಹತ್ರ ಹೇಳ್ಬೇಕಾಗತ್ತೆ. ಏನಂತ? ಭಾಷೆ ಕೊಡುವಾಗ ಕೈ ಮುಟ್ಟಿದೆ ತಾನೆ, ಭಾಷೆನ ಕಟ್ ಮಾಡ್ತೀನಿ, ಕೈ ಮುಟ್ಟಿದ್ದನ್ನ ಹೇಳ್ತೀನಿ. ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬೇಡಿಮ್ಮ. ನೀವ್ ಹೇಳ್ದಾಗ ಕೇಳ್ತೀನಿ. ಯಾವ್ದೇ ಗಂಡ್ಸಾಗ್ಲಿ ನಿಮ್ಮನ್ನ ಒಂದ್ಸಲ ಕಣ್ಣೆತ್ತಿ ನೋಡ್ದ ಅಂತ ಗೊತ್ತಾದ್ರೂ ಸಾಕು, ತಲೆ ಮೀಸೆ ಎರಡು ಬೋಳಿಸ್ಬಿಡ್ತಾರೆ. ಅಂತದ್ರಲ್ಲಿ ನಾನು ಇಷ್ಟೊತ್ತು ನಿಮ್ಮ ಜೊತೆ ಏಕಾಂತವಾಗಿದ್ದೆ ಅನ್ನೋದೇನಾದ್ರೂ ಗೊತ್ತಾಗ್ಬಿಟ್ರೆ ನನ್ನ ತಲೆನ ಕತ್ತರಿಸಿ ಅಡಿಗೆ ಭಟ್ಟನ ಕೈಲಿ ಫ್ರೈ, ನಾನೆಲ್ವ ಅಡಿಗೆ ಭಟ್ಟ, ಫ್ರೈ ಮಾಡಿ ತಿಂದು ಬಿಡ್ತಾರಮ್ಮ. ನಾನು ಮೊದ್ಲಿನಿಂದ ಜಾಗ ಖಾಲಿ ಮಾಡೋದು ಒಳ್ಳೇದು. ನಂದಿನಮ್ಮ. ರಾಮಾಚಾರಿ ಬನ್ಯಾ? ನಮ್ಮ ಅಣ್ಣಂದ್ರು ನಿನಗೋಸ್ಕರ ಇಷ್ಟೊತ್ತು ಕಾದಿದ್ ಹೋದ್ರು ಗೊತ್ತಾ? ಯಾಕೆ? ನನ್ನ ನಿನ್ ಜೊತೆ ನದಿ ಹತ್ರ ಕಳ್ಸೋಕೆ. ನದಿ ಹತ್ರಕ್ಕ? ಸುತ್ತಾಡ್ಕೊಂಡ್ ಬರೋದಿಕ್ಕೆ. ಸರಿ, ನಾನು ಗಾಡಿ ಕಟ್ತೀನಿ, ನೀವು ಬನ್ನಿ. ಇಲ್ಲ, ಗಾಡಿ ಗಿಡಿ ಎಲ್ಲ ಬೇಡ, ನೀನ್ ಮೇಲ್ ಬಾ ಹೇಳ್ತೀನಿ. ಗಾಡಿ ಬೇಡವಾ? ಸರಿ, ಹಂಗಾದ್ರೆ ನನ್ ಗಾಡಿಯಲ್ಲಿ ಹೋಗೋಣವಾ? ಆಡಿದ್ದೆಲ್ಲ ಆಯ್ತಾ? ನಡೀರಿ ಮನೆಗೆ ಹೋಗೋಣ. ನಿಮ್ಮ ಅಣ್ಣಂದಿರು ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಅಣ್ಣನಾ? ಏನಿದು? ಮೊದ್ಲು ಆಣೆ ಮಾಡು. ಮೊದ್ಲು ಏನಂತ ಹೇಳಿ? ನಾವ್ ಆಚೆ ಬಂದಿದ್ದು ಅಣ್ಣಂದ್ರು ಗೊತ್ತಾಗ್ಬಾರ್ದು. ಅಣ್ಣಂದ್ರಿಗೆ ಹೇಳಲ್ವಾ? ನನ್ ಮೇಲೆ ಆಣೆ. ಆಣೆ ಆಗೋಯ್ತಾ? ಸರಿ.
ಇಲ್ಲ, ಡಾಕ್ಟ್ರೆ ನಿಮ್ ತಂಗಿಗೆ ಏನೂ ಆಗಿಲ್ಲ. ಶೀಸ್ ಆಲ್ ರೈಟ್. ಅಂಥ ಭಯ ಪಡುವಂಥದ್ದೇನೂ ಆಗಿಲ್ಲ. ಅವಳು ಆರೋಗ್ಯವಾಗಿಯೇ ಇದ್ದಾಳೆ. ಇಷ್ಟೊಂದ್ ಜನ ಡಾಕ್ಟರ್ನ ಯಾಕೆ ಕರ್ಸಿದ್ರಿ? ಅವಳಿಗೇನೂ ಆಗಿಲ್ಲ. ತುಂಬಾ ಹೊತ್ತು ನೀರ್ನಲ್ಲಿ ಆಡಿರೋದ್ರಿಂದ ನೆಗಡಿ ಆಗಿದೆ. ಸ್ವಲ್ಪ ಟೆಂಪರೇಚರು ಇದೆ. ಏನ್ ಆಶ್ಚರ್ಯ, ಬೆಳಿಗ್ಗೆಯಿಂದ ಅವಳು ರೂಮ್ ಬಿಟ್ಟು ಹೊರಗಡೆನೆ ಹೋಗಿಲ್ಲ. ಅವಳು ನೀರಲ್ಲಿ ಆಡಿದಾಳೆ ಅಂದ್ರೆ ನಂಬೋಕೆ ಸಾಧ್ಯ ಇಲ್ಲ. ನೀವೇನೂ ಯೋಚನೆ ಮಾಡ್ಬೇಡಿ, ಔಷಧಿ ಕೊಟ್ಟಿದ್ದೀನಿ, ಸರಿ ಹೋಗುತ್ತೆ. ಮತ್ತೆ 2 ದಿನದಲ್ಲಿ ಬಂದ್ ನೋಡ್ತೀನಿ. ಬರ್ಲಾ? ಅವಳೆ ನಿಜವಾಗ್ಲೂ ಬೆಳಗ್ಗಿಂದ ರೂಮ್ ಬಿಟ್ಟು ಆಚೆನೆ ಬಂದಿಲ್ವಾ? ಇಲ್ಲ. ನಿಮಗೆ ಅವಳನ್ನ ನೋಡ್ಕೊಡೋದಕ್ಕಿಂತಲೂ ಬೇರೆನೆ ಕೆಲಸ ಇದೆ ಮನೆಯಲ್ಲಿ. ತಿನ್ನೋದು ಮಲಗೋದು ಇಷ್ಟೇನಾ? ಎಲ್ಲ ಅವನು ಎಲ್ಲ ರಾಮಾಚಾರಿ. ಅವನು ಬೆಳಗ್ಗಿಂದ ಕೆಲ್ಸಕ್ಕೆ ಬಂದಿಲ್ಲ ಯಜಮಾನ್ರೆ. ಆ ದಡ್ಡ ಸರಿಯಾಗಿ ಕೆಲ್ಸಕ್ಕೆ ಬಂದಿದ್ದಿದ್ರೆ ಡಾಕ್ಟರ್ಗಳು ಬಂದು ನನ್ನ ತಂಗಿ ನೋಡೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಏಯ್, ಹೋಗಿ ಹೇಳ್ಕೊಂಬಂದ್ರ ಅವನ್ನ. ನಿಂತ್ಕೊಳ. ಕೆಲಸಕ್ಕೆ ಬರದೆ ರಜಾ ತಗೊಳೋದಕ್ಕೆ ನಾನ್ ನಿನ್ ಕೊಟ್ಟಿರೋದು ಸರ್ಕಾರಿ ಕೆಲಸ ಅನ್ಕೊಂಡಿಯೇನೋ ರಾಸ್ಕಲ್? ಇಲ್ಲ ಅಣ್ಣ, ಪಕ್ಕದೂರ್ಗೆ ಆಟ ಆಡಕ್ ಹೋಗಿದ್ದೆ. ಆಟ ಆಡಕ್ ಹೋಗಿದ್ದೇನೋ? ಹೀಗೆ ಮಾಡೋ ಕೆಲಸ ಬಿಟ್ಟು ಆಟ ಆಡಕ್ ಹೋಗಿದ್ದೆ ತನ್ನ ತಂಗಿ ಜ್ವರ ಬಂದಿದ್ದು. ನಾಯಿ ನನ್ನ ಮಗನೇ, ಬಿಡವನ್ನ. ಇದೇ ಕೊನೆ. ಇನ್ನೊಂದ್ಸಲ ಹೀಗಾಗ್ದಿರೋ ಹಾಗೆ ನೋಡ್ಕೋ. ಯಾಕೆ ಅಳ್ತಾ ಇದ್ದೀರಾ? ಅಳ್ಬೇಡಿ. ನನ್ನಿಂದ ತಾನೇ ನೀವು ಏಟ್ ತಿಂದಿದ್ದು. ನೀವು ಅಳೋದು ನಿಮ್ಮ ಅಣ್ಣಂದ್ರೆ ಗೊತ್ತಾಗ್ಬಿಟ್ರೆ ಇದಕ್ಕೂ ನಾನೇ ಕಾರಣ ಅಂತ ನನ್ನ ಚೆನ್ನಾಗಿ ಚಚ್ಚಾಕ್ಬಿಡ್ತಾರೆ. ಅಳ್ಬೇಡಿ. ಪಕ್ಕದವ್ರಿಗೆ ಆಟ ಆಡಕ್ ಹೋಗಿದ್ವಿ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಬೇರೆ ಏನಾದ್ರೂ ಸುಳ್ಳು ಹೇಳಕ್ ಆಗ್ತಿರ್ಲಿಲ್ವಾ? ಅಯ್ಯಯ್ಯೋ, ನಾನ್ ಬೇಕಾದ್ರೆ ಸತ್ಯ ಹೇಳಿ ಸಾಯ್ತೀನಿ, ಆದ್ರೆ ಸುಳ್ಳು ಮಾತ್ರ ಹೇಳಿ ಬದುಕಿರಲ್ಲ. ರಾಮಾಚಾರಿ, ಏನ್ ಹೇಳಿ? ನೀನ್ ತುಂಬಾ ಒಳ್ಳೆಯವನು. ಆ ಮಾತ್ರೆ ತಗೋ. ಯಾವ ಮಾತ್ರೆಗಳು? ಆ ಟೇಬಲ್ ಮೇಲಿದೆಯಲ್ಲ ಅದು. ಈ ಕೆಂಪು ಮಾತ್ರೆನಾ? ಅದು ಕೆಂಪಲ್ಲ, ಹಳದಿ ಬಣ್ಣ. ನೀರು. ಓಹ್, ನೀರು 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 ತಗೊಳ್ಳಿ. ನೀ ತಗೋ. ನಾನಾ? ತಗೋ, ಜ್ವರ ವಾಸಿ ಆಗುತ್ತೆ. ನನಗ್ ಜ್ವರ ಬಂದಿರೋದು ನಿಮ್ಗೆ ಹೆಂಗ್ ಗೊತ್ತು? ನನಗ್ ಬಂದ್ಮೇಲೆ ನಿನಗೂ ಬರ್ಲೇಬೇಕಲ್ಲ. ನನಗ್ ಗಾಯ ಆದ್ರೆ ಎಂಜಿಲ್ ಹಚ್ಕೋತೀನಿ, ವಾಸಿ ಆಗತ್ತೆ. ಜ್ವರ ಬಂದ್ರೆ ನನ್ನ ತಾಯಿ ಕಷಾಯ ಕೊಡಿಸ್ತಾಳೆ, ವಾಸಿ ಆಗತ್ತೆ. ಆದ್ರೆ ನೀವೊಬ್ರೆ ನನಗೆ ಈ ಥರ ಔಷಧಿ ಕೊಡ್ತಾ ಇರೋದು. ನನ್ನ ತಾಯಿ ಬಿಟ್ರೆ ಈ ಜಗತ್ನಲ್ಲಿ ನನ್ನ ಮೇಲೆ ಕರುಣೆ ಪ್ರೀತಿ ತೋರಿಸ್ತಾ ಇರೋದು ನೀವೊಬ್ರೆ. ಹೌದಾ? ಹಾ. ಅಪ್ಪ, ಏನಮ್ಮ? ನನ್ ಕಟ್ಕೊಳ್ಳೋನು ಹೇಗಿರ್ಬೇಕು ಅಂತ ನೀನ್ ಇಷ್ಟ ಅಪ್ಪ? ನಿನ್ನ ಕಟ್ಕೊಳ್ಳೋನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡೋಂಥವನಾಗಿರ್ಬೇಕಮ್ಮ. ಓಪನಿಗೆ ಕಷ್ಟ ಆಯ್ತದಲ್ಲಪ್ಪ. ನಾನು ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಾ? ಕತ್ಲಾದ್ರೆ ಕಣ್ ಕಾಣಕ್ಕಿಲ್ವಲ್ಲಪ್ಪ. ಹಗಲೂ ರಾತ್ರಿ ಅವನ ಕಣ್ಣು ನಿನ್ನ ಮೇಲೆ ಇರಬೇಕು. ಅವನ ದೃಷ್ಟಿ ಬೇರೆ ಕಡೆ ಹೋಗ್ಲೇಬಾರ್ದು. ಯಾವ ಹಿಂಗೆಲ್ಲ ಆಗಲ್ಗನಸ್ ಕಾಣ್ಬೇಡ ಕಣೆ. ಏನಿದ್ರು ಆಗಲೊತ್ತು ಮಾತ್ರ, ರಾತ್ರಿ ಹೊತ್ತು ನಾನು ತಂಟೆಗೆ ಬರ್ ಕುಡ್ದು. ಹಂಗಿದ್ರೆ ನಿನ್ನ ಮಗಳು ಕೊಡು, ಇಲ್ಲಾಂದ್ರೆ ಬಿಡು. ನೀನ್ ಇದನ್ನೆಲ್ಲ ಹಿಂಡಾಕ್ಬಿಟ್ಟು ಬಾ, ನಾನು ಕತ್ತೆಗಳ ಜೊತೆಲಿ ಮನೆಗೆ ಹೋಗ್ತೀನಿ. ಸರಿಪಾ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ.
ಉಸಿರು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಮುಕ್ಕು ಬೇಗದೇನು ಮುಕ್ಕು. ಬರೋನ್ ಬಂದೆ, ರಾತ್ರಿ ಆದ್ರೂ ಬರ್ಬಾರ್ದಾಗಿತ್ತ. ರಾತ್ರಿನಾ? ರಾಮಾಚಾರಿ ಏನ್ ಇಸ್ತ್ರಿ ಡಬ್ಬ? ಬಾಯ್ಲಿ. ಇದೇನಿದು ಡಬ್ಬ ನನ್ ಕರೀತಾ ಇದೆ. ಪಾಮ್ ಪಾಮ್. ಏನ್ ಡಬ್ಬ? ಇದನ್ನ ತಗೊಂಡೋಗಿ ಮುಕ್ಕಣ್ಣನ್ ಕೈಲಿ ಕೊಡು. ಇದನ್ನ ಗಂಗನ್ ಕೊರಳಿಗೆ ಯಾವಾಗ ಕಟ್ತೀಯ ಅಂತ ಕೇಳು. ತುಂಬಾ ಅರ್ಜೆಂಟ್ ಅಂತ ಹೇಳು. ನಾನು ಒಂದೇ ಒಂದ್ಸತಿ ಮಾಡ್ಲಾ? ಏನ? ಐ ಓ ಏನ್ರ ನಿಮ್ ಡ್ಯಾನ್ಸ್? ಏನಿಲ್ಲ ಯಜಮಾನ್ರೆ, ಆಗ್ಲಿಂದ ಹಿಂದೆನೆ ಅಬೆ ಇಡ್ತಾ ಇದ್ದಾನೆ. ಏನದು? ನಮ್ ಗಂಗಿ ಇದ್ದಾಳಲ್ಲ, ಅದೇ ಡಬ್ಬ, ಇಸ್ತ್ರಿ ಡಬ್ಬ. ಇದು ನನ್ ಕೈ ಕೊಟ್ಟು ಮುಕ್ಕಣ್ಣ ಇದು ನನ್ ಕುತ್ತಿಗೆ ಕಟ್ತಾನ ಇಲ್ವಾ ಕೇಳ್ಕೊಂಬ ಅಂತ ಕಳ್ಸದ್ಲು. ಏಯ್ ಬಾರ ಇಲ್ಲಿ, ನಿನ್ನೆಲ್ಲ ಕರ್ತಿದ್ ಹೋಗ. ಮನ್ಸಿಗೆ ಹಾಕಿದ್ಬಿಟ್ಟ. ಬಾರ ಇಲ್ಲಿ. ಈ ಮನೆಯಲ್ಲಿ ವಯಸ್ಸಿಗೆ ಬಂದಿರೋ ಹುಡುಗಿ ಇದ್ದಾಳೆ, ಗೊತ್ತಲ್ಲ? ಗೊತ್ತು. ಅವಳಿಗೆ ಈ ವಿಷಯ ಎಲ್ಲ ಗೊತ್ತಿಲ್ಲ. ಗೊತ್ತು. ಇದನ್ನೆಲ್ಲ ಈ ಮನೆಯಲ್ಲಿ ಇಟ್ಕೊಂಡ್ರೆ ನೋಡೋದಕ್ಕೆ ನಿನ್ 2 ಕಣ್ಣು ಇರಲ್ಲ. ಹುಷಾರ್. ಏ ಡಬ್ಬ, ಬೋಲಿದ್ಯಾ ಕಣೆ ನೀನು. ಇದು ನನ್ ಕೈ ಕೊಟ್ಟು ಯಜಮಾನ್ರ ಕೈಲಿ ಉಗಿಸ್ತೀಯಾ? ಮುಕ್ಕಣ್ಣ ಇದು ನಿನ್ ಕುತ್ತಿಗೆ ಕಟ್ಟಕ್ಕೆ ಎದರ್ತಾನೆ. ಇದೇನ್ ಅಷ್ಟು ಮುಖ್ಯನಾ? ತುಂಬಾ ಅರ್ಜೆಂಟ್ ಇದ್ರೆ ಹೇಳು, ಟಿಂಗ್ ಅಂತ ನಾನೇ ಕಟ್ಬಿಡ್ತೀನಿ. ಅಯ್ಯೋ, ನಿನಗದ್ರ ವಿಷಯ ಗೊತ್ತಿಲ್ಲ, ಕೊಡಲಿ. ಯಾರ್ಗೆ ಹೇಳ್ತೀಯ ಮಣ್ಣಿ? ರಾಮಾಚಾರಿಗೆ ಗೊತ್ತಿಲ್ದಿರೋ ವಿಷಯನೇ ಇಲ್ಲ. ಊರ್ನಲ್ಲಿ ರಾಂಗ್ ಮಾಡೋ ಎಮ್ಮೆ ಹಸುಗೆಲ್ಲ ಮೂಗ್ದಾರ ಕಟ್ಟವನೇ ನಾನು. ಇನ್ ನಿನಗೆ ಪುಟ್ಕೋಸಿ ದಾರ ಕಟ್ಟದಿಲ್ವಾ? ಟಂಗ್ ಅನ್ನೋ ಸ್ವಲ್ಪ ಟಿಂಗ್ ಅಂತ ಕಟ್ಬಿಡ್ತೀನಿ. ಟಿಂಗ್ 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 ಅಂತ ಹೊಡೆದು ಬಿಡ್ತೀನಿ. ಅಪ್ಪ ರಾಮಾಚಾರಿ, ಆಲೂಗೆಡ್ಡೆ ಪೂರಿ ಮೇನ್ ಕಟ್ಟವನೇ ಕಣಯ್ಯ. ಇದು ನೀನು ಮೂಗ್ದಾರ ಅಂತ ತಿಳ್ಕೊಂಬಿಟ್ಯಾ? ಇದನ್ ಕಟ್ಟೋದಕ್ಕೆ ನಿನ್ನಂತ ಬುದ್ಧಿವಂತ ಬೇಕಾಗಿಲ್ಲ, ನನ್ನಂತ ದಡ್ಡ ಇದ್ರೆ ಸಾಕು. ನಡಿ ನಡಿ ಹೋಗೋ. ಏ ದಡ್ಡ ಬರ್ಲಾ? ನೀನೇನು ಬರ್ಬೇಡಪ್ಪ, ಬೇಕಾದ್ರೆ ನಾನೇ ಕರ್ಸ್ಕೋತೀನಿ. ಹಂಗೆ ಇಕ್ಕ ಬಿಡ್ತೀನಿ ನೋಡು. ಅಲ್ವೇ, ಇದನ್ ಕೊಟ್ ಕಳ್ಸಕ್ ಬೇರೆ ಯಾರು ಸಿಗ್ಲಿಲ್ವಾ? ಅವನೇ ಬೇಕಾಗಿತ್ತ? ಅಕ್ಕ ತಂಗಿರ ಜೊತೆ ಹುಟ್ಟಿದಿದ್ರೆ, ಸ್ಕೂಲು ಕಾಲೇಜು ಹತ್ತಿದಿದ್ರೆ ಇದ್ರ ಬೆಲೆ ಏನು ಅಂತ ಗೊತ್ತಾಗ್ತಿತ್ತು. ದಡ್ಡ ಮುಂಡೆದು ನೀನಲ್ವೇ ಅವನು. ನಂದು ನಿಂದು ಟೈಮ್ ಚೆನ್ನಾಗಿತ್ತು, ಅದಕ್ಕೆ ಯಜಮಾನ್ರು ಬರೀ ವಾರ್ನಿಂಗ್ ಕೊಟ್ಟು ಕಳ್ಸಿದ್ರು. ಇನ್ನು ಮುಂದಕ್ಕೆ ನಾನು ನೀನು ಗಂಡ ಹೆಂಡತಿರಾಗಿ ಅವ್ರ ಹತ್ರ ಆಶೀರ್ವಾದ ಪಡಿಬೇಕು ಅಷ್ಟೇ. ಬಾ ಕಟ್ಬಿಡ್ತೀನಿ. ಅಲ್ಲ ಇದೇನು ಇಷ್ಟು ಅರ್ಜೆಂಟು? ಯಾವನ್ ಸಿಕ್ಕಿದ್ರು ಕಟ್ಟಿಸ್ಕೊಂಡ್ಬಿಡೋ ಆಗಿದ್ಯಲ್ಲೇ. ಬೇಗ ಕಟ್ರೆ. ಸ್ವಲ್ಪ ತಡ್ಕೊಳ್ಳಿ. ಏನಪ್ಪ ಚಿಕ್ಕ ಯಜಮಾನ್ರ ಸ್ವಲ್ಪ ನೋಡ್ಬೇಕು. ಅದೆಲ್ಲ ಆಗೋದಿಲ್ಲ. ಏಯ್ ನಮಸ್ಕಾರ ಯಜಮಾನ್ರೆ. ಏನ್ರ ಅದು? ಲಗ್ನ ಕಟ್ಸಕ್ ಹೆಣ್ಣಿನ ಮನೆಗೆ ಹೋಗ್ತಾ ಇದ್ದೀನಿ. ಚಿಕ್ಕ ಯಜಮಾನ್ರಿಗೆ ಸ್ವಲ್ಪ ದುಡ್ಡು ಕೇಳಿದ್ದೆ, ಮನೆಗ್ ಬಾ ಅಂದ್ರು, ಅದಕ್ಕೆ ಬಂದೆ. ಸರಿ ಸರಿ, ಅವನ್ನೇ ಕಳಿಸ್ತೀನಿ. ಲೇ ಅವ್ರನ್ನ ಒಳಗ್ ಬಿಡ. ಇವತ್ತೇನೇ ನಿನ್ನ ಅದೃಷ್ಟ ಚೆನ್ನಾಗಿದೆ, ಒಳಗ್ ಬಿಟ್ಬಿಟ್ರು. ಏನೇ ಅದು? ಅಲ್ಲಿ ಮೇಲೆ ನೋಡ್ಬೇಡ ಕಣೋ, ಅವಳೇ ಯಜಮಾನ್ರ ತಂಗಿ. ಅವಳನ್ನ ಯಾರೋ ಕಣ್ಣೆತ್ ನೋಡಂಗಿಲ್ಲ, ಅದಕ್ಕೆ ಇಷ್ಟೆಲ್ಲ ಬಂದೋಬಸ್ತು. ನೋಡ್ಬೇಡ ಕಣೋ, ಮದ್ವೆ ಆಗ್ತಿದ್ಯಾ, ಯಾಕೋ ನೋಡ್ತೀಯಾ ಮಗನೇ? ಹಲೋ, ಕಾಮನ್ ತೇರಿದ್ದಂಗಿದ್ದಾಳಲ್ಲೋ, ಇವಳನ್ನ ಮದ್ವೆ ಮಾಡ್ಕೊಳ್ಳೋನು ಪುಣ್ಯವಂತ. ಭಿಕ್ಷೆ ಬೇಡಕ್ ಬಂದಿರೋ ನಾಯಿ ನನ್ ತಂಗಿ ನೋಡಿ ಚೊಲ್ ಸುರಿಸ್ತೀಯ.